ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಟ್ಯಾಲಿ ಒಳಗೆ ಒಂದು ವೇರು ಕಂಪ್ನಿ ಅಂತ ಕ್ರಿಯೇಟ್ ಮಾಡಿ ಮೊನ್ನೆ ಲೆಕ್ಕ ಅಂದರೆ ಒಂದು 3 ಡೇಸಿಂದ ಲೆಕ್ಕ ಹಾಕ್ಸಿದ್ವಿ. ಏನಪ್ಪ ಅಂದರೆ ಒಂದು ಬಂಡವಾಳ ಹೂಡಿಕೆ ಒಂದು ಕೆರೂರಿನೊಳಗೆ SBI ಬ್ಯಾಂಕನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ವಿ. ನೋಡಿರಿ, ಕಂಪ್ನಿ ತೆಗಿಬೇಕಾದ್ರೆ ಫಸ್ಟು Alt F1 ಅಂತ ಹೊಡೀರಿ. ಈ ಥರ ಕಂಪ್ನಿ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅದರೊಳಗೆ ಎಂಟರ್ ಪ್ರೆಸ್ ಮಾಡಿ. ಸೆಲೆಕ್ಟ್ ಕಂಪ್ನಿ ಒಳಗೆ ನಾವೀಗ ವೀರು ಕಂಪ್ನಿ ಅಂತ ಮಾಡೀವಿ. ಜಸ್ಟ್ ಅಲ್ಲೇ ನೇಮ್ ಅಂತಿದ್ದಲ್ಲೇ ಟೈಪ್ ಮಾಡ್ಕೋತ ಹೋಗ್ರಿ. ವೀರು ಕಂಪ್ನಿ ಮೇಲಿಂತ್ರ ಬಂದು ವೀರು ಕಂಪ್ನಿ ಅಂತ ಇಲ್ಲೇ ಐತಿ ನೋಡತ್ತೀರಿ. ಇನ್ಸ್ಟಿಟ್ಯೂಟ್ ವೀರು MGST ವೀರು ಕಂಪ್ನಿ ಈ ಥರ ನಾವು ಅದರೊಳಗೆ ಮಾಡಿದ್ದು ಸೆಕೆಂಡ್ ಒನ್. ಜಸ್ಟ್ ಎಂಟರ್ ಪ್ರೆಸ್ ಮಾಡಿರಿ. ಓಕೆ, ಈ ಥರ ಒಂದು ಬಂತು ಆಪ್ಷನ್. ನೋಡ್ರಿ, ಗೇಟ್ವೇ ಆಫ್ ಟ್ಯಾಲಿ ಒಳಗೆ ಬಂದು ಡಿ ಅಂತ ಪ್ರೆಸ್ ಮಾಡಿರಿ. ಡಿಸ್ಪ್ಲೇ ಅನ್ನಂಗೆ ಈ ಥರ ಡಿನ ಹೈಲೈಟಾಗಿ ಕಾಣಿಸತ್ವಿ. ಡಿ ಅಂತ ಹೊಡಿದ್ರೆ ಡಿಸ್ಪ್ಲೇ ಬರುತ್ತೆ. ಅದರೊಳಗೆ ಡೇ ಬುಕ್ ಮತ್ತೊಂದು ಇನ್ನೊಂದ್ಸಲ ಡೇ ಹೊಡೀರಿ. ನೋಡಿರಿ, 2 ಟ್ರಾನ್ಸಾಕ್ಷನ್ ಲೆಕ್ಕ ಹಾಕ್ಸಿದ್ವಿ ನಾವು. ಒಂದು ಕ್ಯಾಶು, ಒಂದು ಕ್ಯಾಪಿಟಲ್ ಅಕೌಂಟು. ನೀವು ಬೇಕಾದ್ರೆ ನೋಡ್ಕೋಬೋದಿಲ್ಲ. 1 ಫಾರ್ ಕ್ಯಾಶ್ ಕ್ಯಾಪಿಟಲ್ ಅಕೌಂಟು. ಓಕೆ, ನೋಡ್ರಿ ಇಲ್ಲದ ನೋಡ್ರಿ. ವೋಚರ್ ಟೈಪು, ಪರ್ಟಿಕ್ಯುಲರ್ಸು. ಓಕೆ, ಒಂದನೇ ಲೆಕ್ಕ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಡುತ್ತೆ. ಇನ್ನೊಂದು ಲೆಕ್ಕ ಬ್ಯಾಂಕ್ ಅಕೌಂಟನ್ನು ಮಾಡಿದ್ದು. ನಾವು 2 ಟ್ರಾನ್ಸಾಕ್ಷನ್ ಲೆಕ್ಕ ಹಾಕ್ಸಿವಿ. ಓಕೆ, ಮೂರನೇ ಲೆಕ್ಕ ವಿ ಅಂದ್ಬಿಡ್ರಿ. ಓಚರಿಗೆ ಬರ್ತೀರಿ. ಇಲ್ಲಿ ಓಚರ್ ಜಸ್ಟ್ ವಿ ಓಚರ್. ಓಕೆ, ಕಾಂಟ್ರಾದಾಗಿದ್ದೀವಿ ನೋಡ್ರಿ. ನಾವು ಕಾಂಟ್ರಾಗಿದ್ದಿದ್ದು ಇಲ್ಲಿ F5 ಪ್ರೆಸ್ ಮಾಡಿರಿ. F5 ಅಂದ್ರೆ ಪೇಮೆಂಟ್. ಜಸ್ಟ್ F5 ಅದು ಪೇಮೆಂಟ್ ಆಗಿಬಿಡುತ್ತೆ. ಓಕೆ, ಈಗ ನಮ್ಮ ಟ್ರಾನ್ಸಾಕ್ಷನ್ ಪ್ರಕಾರ ಲೆಕ್ಕ ಒಂದು ಕಂಪ್ಯೂಟರ್ನ ಖರೀದಿ ಮಾಡತ್ತೀವಿ ನಾವು ಅಂತ ತಿಳ್ಕೊರಿ. ನಮ್ಮ ಟ್ರಾನ್ಸಾಕ್ಷನ್ ಏಪ್ರಿಲ್ದೊಳಗೆ ಒಂದು ಟ್ರಾನ್ಸಾಕ್ಷನ್ ಬರುತ್ತೆ ನೋಡ್ರಲ್ಲಿ. ಪರ್ಚೇಸ್ಡ್ 5/4/2010 ನೀವು ಇಶ್ವಿ ಅದನ್ನು ಬಿಡ್ರಿ. ಈಗ ರನ್ನಿಂದ 2024 ಪರ್ಚೇಸ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ ₹25,000 ಬೈ ಕ್ಯಾಶ್ ಅಂತ ಐತಿ. ಅಂದ್ರೆ ಅರ್ಥ ಖರೀದಿ ಮಾಡಕತ್ತೀವಿ ಅಂತ ಅರ್ಥ. ಏನನ್ನ ಕಂಪ್ಯೂಟರ್ ನೋಡಿ. ಲೆಜರ್ ಗ್ರೂಪ್ನಾಗ ಲೆಜರ್ ಅಕೌಂಟ್ನಾಗ ಕ್ಯಾಪಿಟಲ್ ಅಕೌಂಟು ಕ್ಯಾಶು ಬ್ಯಾಂಕ್ ಬಿಟ್ಟರೆ ಯಾವುದೂ ಇಲ್ಲ. ಹಂಗಾರೆ ಏನು ಮಾಡಿರಿ, Alt C ಲೆಜರ್ ಕ್ರಿಯೇಷನ್. Alt ಹಿಡಿದು ಸಿ ಅಂದರೆ ಕ್ರಿಯೇಟ್ ಅನ್ನಂಗೆ. ಓಕೆ, ಲೆಜರ್ ಕ್ರಿಯೇಷನ್ ನೋಡ್ರಲ್ಲೇ ಸೆಕೆಂಡರಿ ಅಂತ ಅದರ ಟೈಪ್ ಮಾಡಬೇಕಾ. ಕಂಪ್ಯೂಟರ್ COMPUTER ಕಂಪ್ಯೂಟರ್. ಎಂಟರ್ ಪ್ರೆಸ್ ಮಾಡ್ಕೋತ ಬರಬೇಕು. ಇದರೊಳಗೆ ಗ್ರೂಪ್ ಯಾವುದಾಗುತ್ತೆ? ಕಂಪ್ಯೂಟರ್ ಒಂದು ಶಾಶ್ವತವಾದ ಆಸ್ತಿ ಅಂದಂಗೆ, ಅಂದರೆ ಫಿಕ್ಸ್ ಅಂದರೆ ಶಾಶ್ವತ ಅಂದಂಗೆ. ಓಕೆ, ಎಂಟರ್ ಪ್ರೆಸ್ ಮಾಡಲ್ಲ ಫಿಕ್ಸ್ ಅಂತ ಬಂದ್ಕೊಂಡಿರ್ತೈತೆ ನೋಡ್ರಿ. ಎಂಟರ್ ಪ್ರೆಸ್ ಮಾಡ್ಕೋತ ಬರಬೇಕು. ಓಕೆ, ಅಮೌಂಟ್ ಎಷ್ಟು ಕಟ್ಟಾತೀವಿ ಅಂತ ಅರ್ಥ. ಅಮೌಂಟ್ ಎಷ್ಟು ಕಟ್ಟಾತೀವಿ? 25,000 ನೋಡಾತಿರ ಲೆಕ್ಕನ. ಓಕೆ, 25,000. ಎಂಟರ್ ನೋಡಿರಿ. ಡೆಬಿಟ್ ದುಡ್ಡು ಹೋತು. ಕಂಪ್ಯೂಟರ್ ಬಂತು. ಡೆಬಿಟ್ ಆಯ್ತದೆ, ಕಂಪ್ಯೂಟರ್ ಬಂತು. ಹಂಗಾರೆ ಅದ್ರ ಬದಲಿ ಏನು ಹೋಗುತ್ತಾ? ಕ್ಯಾಶ್ ಹೋಗ್ತೈತಿ. ಹಂಗಾರಲ್ಲಿ ಪ್ರೆಸ್ ಮಾಡ್ಕೋತ ಬರ್ರಿ. ಅಪ್ ಡೌನಕ್ಕೆ ಯೂಸ್ ಕ್ಯಾಶ್. ಹಂಗಾರೆ ಕ್ಯಾಶ್ನಾಗ ಕರೆಂಟ್ ಬ್ಯಾಲೆನ್ಸ್ ಎಷ್ಟೈತೆ ಅಮೌಂಟು? 2,25,000 ಐತಿ. ಕಂಪ್ಯೂಟರ್ ಖರ್ಚು ಮಾಡಿದ್ದು 25,000. ಓಕೆ, ಎಂಟರ್ ಕಂಪ್ಲೀಟ್. ಓಕೆ, ಮುಗೀತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಿಸ್ಟರ್ ವೀರೇಂದ್ರ ಆಫೀಸ್ ರೆಂಟ್. ನೋಡಿರಿ, ನಮ್ಮ ಒಂದು ಕಂಪ್ನಿ ಮಾಡಕತ್ತೀವಿ ಅಂದರೆ ಆಫೀಸ್ ನಮ್ಮ ಕಡೆ ಅದನ್ನು ಸ್ವಂತ ನಮ್ಗೆ ಆಫೀಸ್ ಇಲ್ಲ ಅಂದ್ರೇನು ಜಾಗ ನಮ್ಗೆ ಅಂಗಡಿ ಸ್ವಂತದ್ದಿಲ್ಲ ಅಂತ ಅನ್ನೋಂಗಿದ್ರೆ ನಾವು ಬಾಡಿಗೆನೇ ಯೋಚನೆ ಮಾಡ್ತೀವಿ. ಅಂದ್ರೆ ಬಾಡಿಗೆ ಎಷ್ಟು? 2,000 ಬಾಡಿಗೆ ಫರ್ ಮಂತ್. ಹಂಗಾರೆ ಅದಕ್ಕಿಂತ ಮುಂಚೆಗೆ ಡಿಪಾಸಿಟ್ ಕಟ್ಟಬೇಕಾ? ಯಾವುದು ಬಾಡಿಗೆ? ಎಷ್ಟು ಡಿಪಾಸಿಟ್ ಐತಿ? 20,000 ಡಿಪಾಸಿಟ್ ಕಟ್ಟಬೇಕಾ? ನೋಡಿರಿ, ಹಂಗಾರೆ ನಿಮ್ಮಿಂದ ದುಡ್ಡು ಹೊಂಟೈತೆ. ಹಂಗಾರೆ ದುಡ್ಡು ಹೋಗಾಕತ್ತೈತಿ ಅಂತ ದುಡ್ಡು ಪೇಮೆಂಟ್ ವಚಾರ್. ಮತ್ತು ವಾಪಸ್ Alt C ಲೆಜರ್ ಕ್ರಿಯೇಷನ್. Alt C ಏನಂತಂದು ಆಫೀಸ್ ಡಿಪಾಸಿಟ್. ನೋಡ್ರಿ, ಆಫೀಸಿನ ಸಲುವಾಗಿ ಹೋದ್ರೆ ಆಫೀಸ್ ಡಿಪಾಸಿಟ್ ಅಂತ ಅನ್ಬೇಕು. ಅಂಗಡಿ ಸಲುವಾಗಿ ಹೋದ್ರೆ ಶಾಪ್ ಡಿಪಾಸಿಟ್ ಅನ್ಬೇಕು. ಮನಿ ಸಲುವಾಗಿ ಹೋದ್ರೆ ಹೋಮ್ ಡಿಪಾಸಿಟ್ ಅನ್ಬೇಕು. ಆಫೀಸ್ ಡಿಪಾಸಿಟ್. ಎಂಟರ್ ಪ್ರೆಸ್ ಮಾಡ್ಕೋತ ಬರ್ರಿ. ಅಂಡರ್ ಡಿಪಾಸಿಟ್ ಅಸೆಟ್ ಅಂತ ಹುಡುಕ್ಬೇಕು. ಅದು ರಿಲೇಟೆಡ್ ಆಗಿರ್ತಾವೆ, ಬೇರೆ ಏನೂ ಇಲ್ಲ. ಡಿಪಾಸಿಟ್ ಬಂದಿತ್ತು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಏನು ಹುಡುಕ್ಬೇಕು? ಡಿಪಾಸಿಟ್ ಅಂತಲೇ ಹುಡುಕ್ಬೇಕು. ಓಕೆ, ಡನ್. ಎಂಟರ್ ಪ್ರೆಸ್ ಮಾಡ್ಕೋತ ಬರ್ರಿ.
ಓಕೆ. ಎಷ್ಟು ಡಿಪಾಸಿಟ್ ಕಟ್ಟತ್ತೀವಿ? 20,000 ನೋಡ್ರಿ ಮೆನ್ಷನ್ ಮಾಡತ್ತೀವಿ ಅಲ್ಲೇ. ಎಂಟರ್. ಬೈ ಕ್ಯಾಶ್ ಅಂದ್ರೆ ಓಕೆ ಕ್ಯಾಶ್ ಕಟ್ತೀವಿ. ಬೈ ಚೆಕ್ ಅಂದ್ರೇನು? ಚೆಕ್ ಅಂದರೆ ಎಸ್ ಬಿ ಐ ಬ್ಯಾಂಕು. ಯಾಕಂದ್ರೆ ನಮ್ಮ ಅಕೌಂಟ್ ಅಲ್ಲೇ ಓಪನ್ ಆಗಿರುತ್ತಲ್ಲ, ಎಸ್ ಬಿ ಐ ಬ್ಯಾಂಕ್ ತೊಗೊಂಬಿಡ್ಬೇಕು. ಅಪ್ ಡೌನಿಗೆ ಯೂಸ್ ಎಂಟರ್. ನೋಡಿರಿ 20,000 ರೂಪಾಯಿ ಆಫೀಸ್ ಡಿಪಾಸಿಟಿಗೆ ಹೋಯ್ತು. 1,30,000 ರೂಪಾಯಿ ಎಸ್ ಬಿ ಐ ಬ್ಯಾಂಕ್ನಾಗ ಇತ್ತು. ಬಟ್ ಏನು ರೀ ಮತ್ತು 1,50,000 ರೂಪಾಯಿ ಕಟ್ಟಿದ್ವಿ ಬ್ಯಾಂಕ್ನಾಗ ಅಂತ ಅನ್ಕೋಬೋದು ನೀವು. ಮತ್ತು ಇಲ್ಲೇ ಡೆಬಿಟ್ ಆಯ್ತಲ್ಲ, ಅಲ್ಲಿ ಹೋಯ್ತಲ್ಲ ಅದು ಆಫೀಸ್ ಡಿಪಾಸಿಟ್ ಕಟ್ಟಿವಿ. ಇಲ್ಲಿ 1,30,000 ರೂಪಾಯಿ ಕರೆಂಟ್ ಬ್ಯಾಲೆನ್ಸ್ ತೋರಿಸ್ತೈತಿ. ಓಕೆ. ದಿನಾಲು ಎಡಿಟ್ ಟ್ರಾನ್ಸಾಕ್ಷನ್ ಹೇಳ್ಕೊಡತ್ತೀವಿ. ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ ಅಂತ ಕೇಳತ್ತೀನಿ. ಹೆಚ್ಚೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳಾಕ್ತೀನಿ. ಯಾಕಂದರೆ ಟ್ಯಾಲಿ ಸುಲಭ ಇಲ್ಲ ಮತ್ತು ಇಷ್ಟು ವಿರಳವಾಗಿ ಹೇಳ್ಕೊಡತ್ತೀವಿ ನಾವು. ಎಂಟ್ರ್ ಹೆಂಗೆ ಪ್ರೆಸ್ ಮಾಡೋದು, ಯಾವ ಥರ ಚಾಲೂ ಮಾಡ್ಕೊಳ್ಳೋದು ನೋಡಿ. ನಮ್ಮ ಕಡೆ ಆ್ಯಪ್ಸ್ ಈ ಥರ ಇರ್ತಾವೆ. ಇದೆಲ್ಲ ವಿವರವಾಗಿ ಹೇಳ್ಕೊಡತ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟ್ಯಾಲಿನ ನೋಡ್ಕೊರಿ ಅಂತ ಹೇಳತ್ತೀನಿ. ಇನ್ನೂ ಭಾಳ ಅದಾವೆ, ಯಾಕಂದರೆ ಇದ್ರದ್ದೆಲ್ಲ ನೋಡ್ರಿ ಲಕ್ಷ ಕೊಡ್ರಿ. ನೋಡ್ರಲ್ಲೇ ವೋಚರ್ ಟೈಪು, ಲೆಡ್ಜರ್ ಗ್ರೂಪ್ ಆಗಿರ್ಬೋದು. ನೋಡಲಿ ಅಂಡರ್ ನೋಡ್ರಿ ಕ್ಯಾಪಿಟಲ್ ಅಕೌಂಟು, ಕ್ಯಾಶ್ ಅಕೌಂಟ್, ಕ್ಯಾಶ್ ಇನ್ ಹ್ಯಾಂಡು, ಇವೆಲ್ಲ ನಾವು ನೋಟ್ಸನ್ನು ರೆಡಿ ಮಾಡಿರ್ತೀವಿ. ಮತ್ತು ಸೆಕೆಂಡ್ ಹ್ಯಾಂಡ್ ಟ್ರೇಡಿಂಗ್ ಹೆಂಗೆ ತೊಗೋಬೇಕು ಇವೆಲ್ಲ ಆಫೀಸ್. ಮತ್ತು ಕ್ಯಾಬ್ ಚಾರ್ಜ್ ಒಂದೊಂದು ಬಿಲ್ಲಿಗೂ ಬರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ಬಿಲ್ ಆಗಿರ್ಬೋದು, ಮಿಸ್ಸಲ್ ಎಕ್ಸ್ಪೆನ್ಸಸ್ಸು, ಈ ಥರ ಇಂಥವಕ್ಕೆಲ್ಲ ಅಂಡರ್ ಚೇಂಜ್ ಇರ್ತಾವೆ. ಈ ಥರ. ಓಕೆ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಚಾನಲ್ಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತೀನಿ. ಹರಿ ಓಂ. ಮತ್ತು ಮುಂದಿನ ಟ್ರಾನ್ಸಾಕ್ಷನ್ನ ಮತ್ತು ಇನ್ನೂ ಮುಂದುವರಿತೈತೆ ವಿಡಿಯೋ. ಹರಿ ಓಂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್.